ನಮ್ಮ ದೇಶದ ಇತಿಹಾಸದಲ್ಲಿ ಅನೇಕ ವ್ಯಕ್ತಿಗಳು ಕಠಿಣ ಪರಿಶ್ರಮದಿಂದ ತಮ್ಮ ಕನಸುಗಳನ್ನು ಸಾಧಿಸಿದ್ದಾರೆ. ಇಂಥವರಲ್ಲಿ ಒಬ್ಬನೇ ಮಹೇಶ್ ಎಂಬ ಯುವಕ. ಮಹೇಶ್ನ ಪುಟಾಣಿಯದು ಬಡತನದ ಬದುಕು. ಅವನು ಹಳ್ಳಿ ಶಾಲೆಯ ವಿದ್ಯಾರ್ಥಿ. ಅವನ ಕುಟುಂಬದ ಆರ್ಥಿಕ ಸ್ಥಿತಿ ತುಂಬಾ ದುಃಖಕರವಾಗಿತ್ತು. ತಂದೆ ಮುಂಚಿತವಾಗಿ ತಾಯಿ ಅಕ್ಕರ ಜೊತೆ ಪ್ರಾಥಮಿಕ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದರು. ಆದರೆ ಸಾಕಷ್ಟು ಜೀವನದ ಔಚಿತ್ಯಗಳು ಪೂರೈಸಲು ಅವರಲ್ಲಿ ಪ್ರಗತಿ ಹೊತ್ತಿರಲಿಲ್ಲ. ಮಹೇಶ್ ತನ್ನ ಮಕ್ಕಳನ್ನು ಉತ್ತಮ ರೀತಿಯಲ್ಲಿ ಬೆಳೆಸಲು ಹೊರಗೊಮ್ಮಲು ಹೇಗೆ ಕೆಲಸ ಮಾಡುವುದನ್ನು ಗಮನಿಸುತ್ತಿದ್ದನು. ಪ್ರತಿ ದಿನವೂ ಅವನು ಶಾಲೆಗೆ ಹಾರುತ್ತಿದ್ದನು. ಆದರೆ ಅವನು ತುಂಬಾ ಕಷ್ಟವನ್ನು ಅನುಭವಿಸಿದನು. ಈ ಪರಿಸ್ಥಿತಿಯನ್ನು ಅವನು ಎದುರಿಸಲು ತನ್ನ ಇಚ್ಛಾಶಕ್ತಿ ಮತ್ತು ಹೋರಾಟದಿಂದ ಯಾವುದೇ ಪ್ರಕಾರದ ದಾರಿ ತಪ್ಪಲಿಲ್ಲ. ಒಂದು ದಿನ ಅವನು ಅನೇಕ ಕಠಿಣ ಕಾಲವನ್ನು ಎದುರಿಸಿದ ನಂತರ ತನ್ನ ಶ್ರಮವನ್ನು ಉದ್ಗಮಿಸಲು ನಿರ್ಧರಿಸಿದನು. ಅವನು ಪಾಠಗಳಲ್ಲಿ ಹೆಚ್ಚು ಗಮನಹರಿಸಿದನು ಮತ್ತು ಅಲ್ಲದೆ ಪ್ರತಿದಿನವೂ ಸ್ವತಃ ಸ್ಫೂರ್ತಿಯೊಡನೆ ಅಧ್ಯಯನವನ್ನು ಮುಂದುವರಿಸಿದನು. ಶಿಕ್ಷಕರೊಂದಿಗೆ ಆಲೋಚಿಸಿ ಅವರ ಮಾರ್ಗದರ್ಶನದಿಂದ ಅರ್ಥಪೂರ್ಣ ಪಾಠಗಳನ್ನು ಕಲಿತನು. ಅವನ ಕಠಿಣ ಪರಿಶ್ರಮವು ಶೀಘ್ರವೇ ಫಲ ನೀಡಿತು. ಅವನು ಕಾಲೇಜಿನಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದನು. ಇದರಿಂದ ಅವನಿಗೆ ದೊಡ್ಡ ಉದ್ಯೋಗವನ್ನು ಪಡೆದನು. ಆದರೆ ಅವನು ಅವುಗಳನ್ನು ಕೇವಲ ಧನ ಮತ್ತು ಸ್ಥಾನಕ್ಕಾಗಿ ಆಗಲೇ ಹಾರಲಿಲ್ಲ. ಅವನು ತನ್ನ ಹತ್ತಿರದ ಬಳಗ ಮತ್ತು ಸಮಾಜದ ಅಭಿವೃದ್ಧಿಗೆ ಸಹಾಯ ಮಾಡುವುದಕ್ಕೆ ನಿಶ್ಚಯಿಸಿದನು. ಮಹೇಶ್ ತನ್ನ ವೃತ್ತಿಯಲ್ಲಿ ಯಶಸ್ವಿಯಾಗಿದನು. ಆದರೂ ಅವನು ಯಾವಾಗಲೂ ನೆನೆಸಿದನು, ಪರಿಶ್ರಮವೇ ನನ್ನ ವಿಜಯದ ಸಂಗತಿಯನ್ನು ರೂಪಿಸಿದೆ. ಅವನು ತನ್ನ ಸಾಧನೆಗಳನ್ನು ಬೈಸು ಹಾಕಲು ಎಂದೂ ಸಮಯವನ್ನು ವ್ಯರ್ಥ ಮಾಡಲಿಲ್ಲ. ಇಂತಹ ಚಿರಪರಿಶ್ರಮದಿಂದ ಅವನು ಹೊತ್ತಿದ್ದ ಪ್ರೀತಿ ಮತ್ತು ಸಾಮಾಜಿಕ ಹೊಣೆಗಾರಿಕೆಯನ್ನು ಹೆಚ್ಚು ವಿವೇಕದಿಂದ ನಿರ್ವಹಿಸಿದನು. ಅವನ ಜೀವನವು ನಮಗೆ ಈ ಸಂದೇಶವನ್ನು ನೀಡುತ್ತದೆ.